ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ ನಮ್ಮ ಗುರುರಾಯರ ಆರಾಧನಾ ಮಹೋತ್ಸವ ಆರಂಭ ಆಗಿದೆ. ಹಾಗೆ ಎಲ್ಲೆಡೆಯೂ ಕೂಡ ರಾಯರ ಮಠಗಳಲ್ಲಿರಬಹುದು, ಶ್ರೀಮಠದಲ್ಲಿ ಇರಬಹುದು, ರಾಯರ ಆರಾಧನಾ ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ, ಅಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ರಾಯರು ಸಶರೀರವಾಗಿ ಬೃಂದಾವನಸ್ಥರಾಗಿ ಸರಿಸುಮಾರು 353ನೇ ವರ್ಷ ಇಂದಿನಿಂದ ಮಂತ್ರಾಲಯದಲ್ಲಿ ಸಪ್ತರಥೋತ್ಸವ ಆರಂಭ ಆಗ್ತಿದೆ. 7 ದಿನಗಳ ಕಾಲ ನಡೆಯುವ ಅದ್ಧೂರಿ ಉತ್ಸವಗಳು ಕಣ್ಣು ನೋಡೋದಕ್ಕೆ 2 ಸಾಕಾಗೋದಿಲ್ಲ ಅಂತ ಇದಕ್ಕೇ ಹೇಳಿದ್ದು. ಸಪ್ತರಥೋತ್ಸವಗಳ ಆಗಿದೆ. ದೇಶ ವಿದೇಶಗಳಿಂದ ರಾಯರ ಎಲ್ಲ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ, ರಾಯರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅಂತಹ ವೈಭವವನ್ನು ನಾವು ಬೇರೆಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಂತ್ರಾಲಯದಲ್ಲಿ ನಮ್ಮ ರಾಯರ ಆರಾಧನೆಯಲ್ಲಿ ಮಾತ್ರವೇ ನಾವು ಕಾಣೋದಕ್ಕೆ ಸಾಧ್ಯ. ನಮ್ಮ ರಾಯರ ಆರಾಧನೆಯಲ್ಲಿ ಅಂತಹ ವೈಭವ, ಜನಸಾಗರ, ಎಲ್ಲೂ ನೋಡಿದ್ರೂ ಕೂಡ ಜನಸ್ತೋಮವೇ ಅಂತಲೇ ಹೇಳ್ಬೋದು. ಒಂದೊಂದು ಕ್ಷಣವೂ ಕೂಡ ಅದ್ಭುತ, ನೋಡೋದಕ್ಕೆ ದೇವಲೋಕವೇ ಸರಿ. ಈ ದೇವದೂತನ ವೈಭವವ, ಸಜ್ಜನರನ್ನು ಉದ್ಧಾರ ಮಾಡಲು ಬಂದಂಥ ಗುರುಗಳು, ಪರಮಾತ್ಮನ ದೂತರು, ತಾನು ಸೃಷ್ಟಿ ಮಾಡಿದಂಥ ಪ್ರಜೆಗಳನ್ನು ಉದ್ಧಾರ ಮಾಡಲಿಕ್ಕಾಗಿ ತಮ್ಮ ದೂತರನ್ನಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಕಳಿಸಿದ್ದಾರೆ ಆ ದೇವರು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಭುಕ್ತಿ ಹಾಗೂ ಮುಕ್ತಿ ಎರಡನ್ನೂ ಕೂಡ ಕೊಡ್ತಕ್ಕಂಥ ಗುರುಗಳು. ಅನೇಕ ಗುರುಗಳಿದ್ದಾರೆ, ಅವರೆಲ್ಲ ಭುಕ್ತಿ ಕೊಡ್ತಾರೆ, ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಭುಕ್ತಿಯನ್ನು ಕೊಟ್ಟರು, ಮುಕ್ತಿಯನ್ನು ಕೊಟ್ಟರು. ಅಂತಹ ವಿಶಿಷ್ಟವಾದಂತಹ ಗುರುಗಳು ನಮ್ಮ ರಾಯರು. ಅವರ ಹಿರಿಮೆ ಅಂದರೆ ನಿಸ್ವಾರ್ಥ. ಮನುಷ್ಯ ದೊಡ್ಡವನಾಗೋದು ನಿಸ್ವಾರ್ಥದಿಂದ. ರಾಯರಲ್ಲಿ ಸ್ವಾರ್ಥ ಇರಲಿಲ್ಲ. ಆದ್ದರಿಂದಲೇ ಅವರ ಚರಮ ಶ್ಲೋಕದಲ್ಲಿ ಕೇಳುತ್ತೇವೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರನ್ನು ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ. ಯಾವುದೇ ಮರ ಯಾವುದೇ ಅಪೇಕ್ಷೆ ಇಲ್ಲದಂತೆ ಫಲವತ್ತಾದ ಹಣ್ಣುಗಳನ್ನು ಕೊಡುತ್ತದೆ. ತಾನು ಹಣ್ಣುಗಳನ್ನು ತಿನ್ನೋದಿಲ್ಲ, ಕೇವಲ ಒಂದಷ್ಟು ನೀರು, ಗೊಬ್ಬರ ಅಷ್ಟೇ. ನದಿಗಳು ಕೂಡ ನೀರು ಕೊಡುತ್ತೆ, ತಾವು ಕುಡಿಯೋದಿಲ್ಲ. ಜಾತಿ ಭೇದವಿಲ್ಲ, ನಾಯಿ ಕೂಡ ನದಿಗೆ ಬಾಯಿ ಹಾಕಿ ನೀರು ಕುಡಿಯುತ್ತೆ. ಹಸು, ಸ್ತ್ರೀಯರು, ಪುರುಷರು, ಸಣ್ಣವರು, ದೊಡ್ಡವರು ನದಿ ನೀರು ಕುಡಿಯುತ್ತಾರೆ. ಯಾವುದೇ ಇಲ್ಲದೆ ಇರುವಂತಹ ನದಿ ಕೂಡ ನೀರು ಕೊಡುತ್ತೆ. ಮರ ಯಾವ ಭೇದ ಭಾವವಿಲ್ಲದೆ ಹಣ್ಣನ್ನು ಕೊಡುತ್ತೆ, ಯಾರು ಬಂದರೂ ನೆರಳನ್ನು ಕೊಡುತ್ತೆ. ಹಾಗೆಯೇ ಯಾರೇ ಬರಲಿ ನಮ್ಮ ರಾಯರ ಪಾದ ಬುಡಕ್ಕೆ ಹೋದರೆ ಯಾರೇ ಆಗಲಿ ಅವರಿಗೆ ತಂಪು ಕೊಡುತ್ತಾರೆ, ಮನಃಶಾಂತಿ ನೀಡುತ್ತಾರೆ, ನೆರಳು ಕೊಡುತ್ತಾರೆ, ತಾಪವನ್ನು ಪರಿಹರಿಸ್ತಾರೆ. ಇದು ನಮ್ಮ ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ. ಆದ್ದರಿಂದ ರಾಯರನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ ಜಗನ್ನಾಥದಾಸರು. ತಮ್ಮ ಮೇರು ಕೃತಿಯಾದಂತಹ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಹಸು ಏನು ತಿನ್ನುತ್ತೆ, ನಮಗೇನು ಕೊಡುತ್ತೆ? ಹುಲ್ಲು ನೀರು ಬಿಟ್ಟರೆ ಹಾಲು ಕುಡಿಯೋದಿಲ್ಲ, ನಮಗೆ ಅಮೃತದಂತಹ ಹಾಲನ್ನು ಕೊಡುತ್ತೆ. ಒಮ್ಮೆ ತಾಯಿ ಹಾಲನ್ನು ನಿಲ್ಲಿಸುತ್ತೇವೆ, ಆದರೆ ಹಸುವಿನ ಹಾಲು ಮರಣ ಪರ್ಯಂತ ನಿಲ್ಲಿಸೋದಿಲ್ಲ. ಹಾಗೆಯೇ ರಾಯರು ನಮ್ಮಿಂದ ಯಾವುದೇ ಅಪೇಕ್ಷೆಯನ್ನು ಪಡದೆ ಒಂದಿಷ್ಟು ಅಭಿಷೇಕ ಮಾಡಿದ್ರೆ ಸಾಕು ಅವರಿಗೆ. ರಾಯರ ಅಚ್ಚುಮೆಚ್ಚಿನ ಶಿಷ್ಯರು ರಾಯರ ಬಗ್ಗೆ ಸ್ತೋತ್ರದಲ್ಲಿ ಹೇಳಿದ್ದಾರೆ, ರಾಯರು ಸಕಲವನ್ನು ಕೊಡ್ತಾರೆ. ಯಾರಿಗೆ? ತಮ್ಮ ಗೋತ್ರದವರಿಗೆ ಅಲ್ಲ, ಅಂತ ಕೇವಲ ಬ್ರಾಹ್ಮಣರಿಗೆ ಅದೂ ಅಲ್ಲ, ತಮ್ಮ ಬಂಧುಗಳಿಗೆ ಅದು ಕೂಡ ಅಲ್ಲ. ತಮ್ಮ ಪಾದ ಚಿಂತನೆಯನ್ನು ಯಾರು ಮಾಡ್ತಾರೋ, ಎಲ್ಲೇ ಇರಲಿ, ಎಲ್ಲೇ ಇದ್ದುಕೊಂಡು ಅವರ ಪಾದ ಚಿಂತನೆಯನ್ನು ಮಾಡಿದ್ರೆ ಸಾಕ್ರಿ, ನಮ್ಮ ಗುರುಗಳು ಅವರ ಜೀವನವನ್ನೇ ಉದ್ಧಾರ ಮಾಡಿಬಿಡ್ತಾರೆ. ಇನ್ನೇನು ಬೇಕು ಹೇಳಿ? ಇದು ನಮ್ಮ ರಾಯರ ಬಿಟ್ಟರೆ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಕರುಣಾಳುಗಳು, ದಯಾಳುಗಳು. ಧೇನು ವ್ರತ ಅಂತ ಇದೆ, ಅದು ಹಾಗೂ ಇತ್ತು. ಅಂದರೆ ಕಾಮಧೇನು ತನಗೆ ಎಷ್ಟು ಬೇಕೋ ಅಷ್ಟು ಅಂದಿಗೆ ಕಾಡಿಗೆ ಹೋಗಿ ತಿಂದು ಬರುತ್ತೆ, ನಾಳೆಗೆ ಅಂತ ಹೇಳಿ ಶೇಖರಣೆ ಮಾಡಿಟ್ಕೊಳ್ಳೋದಿಲ್ಲ. ಅದಕ್ಕೆ ದೇವರ ಮೇಲೆ ಅಷ್ಟು ವಿಶ್ವಾಸ, ನಂಬಿಕೆ. ಆದರೆ ನಾವುಗಳು ಇದಕ್ಕೆ ವಿರುದ್ಧ ಬಿಡಿ. ಹಾಗೆ ರಾಯರು ಹಾಗಲ್ಲ, ಎಂದಿಗೂ ಕೂಡಿಟ್ಟವರಲ್ಲ. ಅವರಿಗೆ ಎಷ್ಟು ಬಡತನವಿತ್ತು ಪೂರ್ವಾಶ್ರಮದಲ್ಲಿ ಅಂದರೆ ಎಷ್ಟೋ ದಿವಸ ಉಪವಾಸ ಇರ್ತಿದ್ರಂತೆ. ಆಗಲೂ ಯಾರಾದರೂ ಏನಾದರೂ ಕೊಡಲಿಕ್ಕೆ ಬಂದರೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ತಿದ್ರು. ಹೆಚ್ಚಿಗೆ ಕೊಡೋಕ್ಕೆ ಬಂದರೆ ರಾಯರು ಹೇಳ್ತಿದ್ರಂತೆ, ಇನ್ಯಾರಾದರೂ ಏನೂ ಇಲ್ಲದವರಿಗೆ ಕೊಟ್ಟುಬಿಡಿ, ಅವರಿಗೆ ಇವತ್ತು ಕೊಟ್ಟರೆ ನಾಳೆಗೆ ನಾನು ಕೂಡಿಡೋದಿಲ್ಲ. ಅದು ಯಾರಿಗೆ ಸೃಷ್ಟಿ ಮಾಡಿ ಇಟ್ಟಿರ್ತಾನೋ ಭಗವಂತ, ಅವರು ಉಪವಾಸ ಇರೋದು ಬೇಡ, ನಾಳೆಗೆ ನೋಡುವ ಅಂತ ಹೇಳ್ತಿದ್ರಂತೆ. ಅಂಥ ಪ್ರವೃತ್ತಿ ರಾಯರದು. ಇದನ್ನೇ ಧೇನುವ್ರತ ಅನ್ನೋದು.
ಅದಕ್ಕೆ ಏನೋ ರಾಯರು ಅಷ್ಟು ಬಡತನವನ್ನು ಅನುಭವಿಸಿದ್ದು. ಇದನ್ನು ಹೇಳಬೇಕಾದ್ರೆ ರಾಯರ ಬಡತನವನ್ನು ನೆನೆಸ್ಕೊಂಡಾಗ, ನಾವು ಕೇಳಿದ್ದಾಗ, ನಾವು ಹೇಳುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ರಾಯರ ಜ್ಞಾನದ ಬಗ್ಗೆ ವಾದೀಂದ್ರ ತೀರ್ಥರು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಸೂರ್ಯನಲ್ಲಿ ಏನು ಕಿರಣವಿದೆ, ಅಗ್ನಿಯಲ್ಲಿ ಎಂಥ ಬೆಳಕಿದೆ, ಚಂದ್ರನಲ್ಲಿ ಎಂಥ ಬೆಳಕು, ನವಗ್ರಹಗಳು ಉದಯಿಸಿದಾಗ ಎಂಥ ಪ್ರಕಾಶ, ನಕ್ಷತ್ರಗಳಲ್ಲಿ ಇರುವ ಬೆಳಕು, ವಜ್ರ ಮೊದಲಾದ ಮಣಿಗಳಲ್ಲಿ ಇರುವ ಬೆಳಕು, ಮಿಂಚಿನಲ್ಲಿ ಏನು ಬೆಳಕು, ಈ ಎಲ್ಲ ಬೆಳಕುಗಳನ್ನು ಒಟ್ಟುಗೂಡಿಸಿದರೆ ಏನು ಬೆಳಕು ಬರುತ್ತದೆಯೋ ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಹೃದಯ ಕಾಸದಲ್ಲಿರುವ ಜ್ಞಾನದ ಬೆಳಕನ್ನು ಎದುರು ಈ ಎಲ್ಲ ಬೆಳಕು ಮಿಣುಕು ಹುಳುವಂತೆ ಅಂತ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂತಹ ಗುರುಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಎಲ್ಲರೂ ಕೂಡ ಅವರ ಅನುಗ್ರಹಕ್ಕೆ ಪಾತ್ರರಾಗಲೇಬೇಕು. ಅವರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಸ್ಮರಣೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ರಾಯರ ಹಿರಿಮೆ ಬಗ್ಗೆ ಹೇಳೋ ಯೋಗ್ಯತೆ ನನಗಂತೂ ಇಲ್ಲ. ಮೇಲೆ ಹೇಳಿರುವಂತಹ ಎಲ್ಲ ವಿಷಯಗಳು ಕೂಡ ಎಷ್ಟೋ ಜ್ಞಾನಿಗಳು ಹೇಳಿರುವುದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ರಾಯರಂತಹ ಮಹಾನುಭಾವರ ಬಗ್ಗೆ ಹೇಳುವ ಯೋಗ್ಯತೆಯೂ ನನಗಿಲ್ಲ ಅನಿಸುತ್ತೆ. ಒಮ್ಮೊಮ್ಮೆ ಅಂತಹ ಮಹಾಪ್ರಭುಗಳು ನಮ್ಮ ರಾಘವೇಂದ್ರ ತೀರ್ಥರು, ಅವರ ಅನುಗ್ರಹ ಎಲ್ರಿಗೂ ಸಿಗಲಿ. ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯ ಆಗದಿದ್ದರೆ ಇದ್ದಲ್ಲಿಯೇ ಇವತ್ತಿನಿಂದ 3 ದಿನಗಳ ಕಾಲ ಎಲ್ಲ ಮಠಗಳಲ್ಲಿಯೂ ಕೂಡ ಅದ್ಧೂರಿಯಿಂದ ಸಂಭ್ರಮ ಸಡಗರದಿಂದ ರಾಯರ ಆರಾಧನೆಯನ್ನು ಆಚರಿಸ್ತಾರೆ. ಹಾಗೆ ನೀವು ಅಲ್ಲಿ ಪಾಲ್ಗೊಂಡು ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ರಾಯರ ಮಹಿಮೆ ಎಷ್ಟು ದೊಡ್ಡದು. ಅವ್ರ ಬಗ್ಗೆ ಹೇಳಿದಷ್ಟು ಸಮಯ ಹೋಗೋದು ಗೊತ್ತಾಗೋದೇ ಇಲ್ಲ. ಹಾಗೆ ಅವರ ಬಗ್ಗೆ ಕೇಳಿದಷ್ಟು ಕೇಳ್ತಾ ಇರಬೇಕು, ಇನ್ನಷ್ಟು ಕೇಳಬೇಕು, ಬಗದೆಷ್ಟು ಆಳ ಅನ್ನುವ ರೀತಿಯಲ್ಲಿ ನಮ್ಮ ರಾಯರ ಬಗ್ಗೆ ತಿಳ್ಕೊಂಡಷ್ಟು ಸಾಕಾಗೋದೇ ಇಲ್ಲ. ಸಮಯ ಕೂಡ ಸಾಕಾಗೋದಿಲ್ಲ. ಮಾತುಗಳು ಕೂಡ ಹೊಣಿಸೋದಕ್ಕೆ, ಪದಗಳು ಪೋಣಿಸೋದಕ್ಕೆ ಬರೋದಿಲ್ಲ ನಮ್ಮ ರಾಯರ ಬಗ್ಗೆ. ಹಾಗೆ ರಾಯರ ಆರಾಧನೆಯನ್ನು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಹಾರೈಸಿ, ಆ ರಾಯರನ್ನು ಪೂಜಿಸಿ. ರಾಯರು ನಿಮ್ಮನ್ನು ಹಾರೈಸ್ತಾರೆ. ಅವರ ಅನುಗ್ರಹ ಸದಾ ಕಾಲ ಎಲ್ಲರ ಮೇಲೆ ಇರಲಿ ಸ್ನೇಹಿತರೆ. ರಾಯರ ಆರಾಧನೆಯ ಶುಭಾಶಯಗಳನ್ನು ಎಲ್ರಿಗೂ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಶುಭ ದಿನ ಸ್ನೇಹಿತರೆ.